ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ಇವತ್ತು ಶನಿವಾರ ಐತಂತ ಹೇಳಿ ಹನುಮಪ್ಪನ ದರ್ಶನ ಮಾಡಬೇಕಂತ ಹೇಳಿ ನಾವು ಗೋಕುಲ್ ರೋಡ್ ಒಳಗಡೆ ಏರ್ಪೋರ್ಟ್ ಎದುರುಗಡೆ ಲೊಕೇಟ್ ಆಗಿರೋ ಧಾರಾವತಿ ಹನುಮಪ್ಪಗೆ ಹೋಗಿದ್ವಿ. ಬರ್ರಿ ನಿಮಗೂ ದರ್ಶನ ಮಾಡಿಸ್ತೀನಿ. ಇವತ್ತಂತೂ ಹನುಮಪ್ಪಗೆ ಬಾಳೆಹಣ್ಣಿನ ಅಲಂಕಾರ ಆಗಿತ್ತು. ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಹನುಮಪ್ಪಗೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಥರ ಜೋಡಿ ಪಾದುಕೆಗಳನ್ನು ಇಟ್ಟಿರ್ತಾರೆ. ಅವನ್ನು ತಗೊಂಡು ಈ ಥರ ತಲೆಗೆ, ಬೆನ್ನಿಗೆ, ಕೈಗೆ ಮುಟ್ಟಿಸ್ಕೊಳೋದ್ರಿಂದ ಏನಾದರೂ ಸಮಸ್ಯೆ ಇದ್ರೆ ದೂರ ಆಗ್ತೈತಿ. ಮತ್ತು ಹನುಮಂತನ ಪಾದುಕೆಗಳನ್ನು ಈ ಥರ ಮುಟ್ಟಿಸ್ಕೊಂಡ್ರೆ ಆಶೀರ್ವಾದ ಸಿಗ್ತೈತಿ ಅನ್ನೋ ನಂಬಿಕೆ ಐತಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ, ಇಲ್ಲಿ ಬಸವಣ್ಣ ಇದ್ದಾನ. ಪ್ರತಿ ಶನಿವಾರ ಬಸವಣ್ಣನಿಗೆ ಈ ಥರ ಅಲಂಕಾರ ಮಾಡಿ ಸಂಜೆ ವೇಳೆ ಪೂಜೆ ಆದಮೇಲೆ ಬಸವಣ್ಣನ ಕಡೆಯಿಂದ ನಮಸ್ಕಾರ ಮಾಡ್ತಾನೆ ಬಸವಣ್ಣ. ಮತ್ತು ಪಾಲಿಕೆ ಜೊತೆಗೆ ಬಸವಣ್ಣನ ಕರ್ಕೊಂಡು ಪ್ರದಕ್ಷಿಣೆ ಹಾಕ್ತಾರೆ. ಪ್ರದಕ್ಷಿಣೆ ಎಲ್ಲ ಮುಗಿದ ಮೇಲೆ ಅಲ್ಲಿ ಬಂದಿರೋ ಭಕ್ತಾದಿಗಳು ಸಾಷ್ಟಾಂಗ ನಮಸ್ಕಾರ ಹಾಕುವಾಗ ಬಸವಣ್ಣ ಅವ್ರನ್ನ ದಾಟ್ಕೊಂಡು ಹೋಗ್ತಾನೆ. ಸಂಜೆ ವೇಳೆ ಮಂಗಳಾರತಿ ಆದಮೇಲೆ ಮೊದಲು ಈ ಥರ ಬಸವಣ್ಣನ ನಮಸ್ಕಾರ ಮಾಡಿಸಿ, ಬಸವಣ್ಣ ಈ ಥರ ನಮಸ್ಕಾರ ಮಾಡಿ ಒಳಗಡೆ ಗರ್ಭಗುಡಿ ಕಡೆ ಹೋಗಿ ಹನುಮಪ್ಪನಿಗೆ ನಮಸ್ಕಾರ ಮಾಡ್ತೈತಿ. ಇದಾದಮೇಲೆ ಹನುಮಪ್ಪನ ಪಾಲ್ಕಿ ಹೇಳ್ತೈತಿ. ಪಾಲ್ಕಿ ಜೊತೆಗೆ ಬಸವಣ್ಣನ ಕರ್ಕೊಂಡು ಗುಡಿ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾರೆ. ಪ್ರದಕ್ಷಿಣೆ ಆದಮೇಲೆ ಬಂದಿರೋ ಭಕ್ತಾದಿಗಳು ಇರ್ತಾರಲ್ಲ, ಅವರು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಸಾಷ್ಟಾಂಗ ನಮಸ್ಕಾರ ಹಾಕುವಾಗ ಈ ಬಸವಣ್ಣ ಅವ್ರನ್ನ ದಾಟ್ಕೊಂಡು ಹೋಗ್ತಾನೆ. ಈ ರೀತಿ ದೇವರ ಆಶೀರ್ವಾದ ಸಿಗ್ತೈತಿ ಅಂತ ಹೇಳಿ ನಂಬಿಕೆ ಐತಿ. ನೀವು ಏನಾದರೂ ಹುಬ್ಳಿಗೆ ವಿಸಿಟ್ ಮಾಡಿದ್ರೆ ಧಾರಾವತಿ ಹನುಮಪ್ಪನ ದರ್ಶನ ಮಾಡ್ಕೋರಿ. ಇವತ್ತು ಹನುಮಪ್ಪನ ದರ್ಶನ ಅಂತೂ ಭಾಳ ಚಂದ ಆತ. ಮನಸ್ಸಿಗೆ ಶಾಂತಿ ಅನ್ನಿಸ್ತು. ಮತ್ತು ದೇವಸ್ಥಾನನೂ ಭಾಳ ಪೀಸ್ಫುಲ್ ಆಗೈತಿ. ಅಲ್ಲಿ ಹೋದ್ರೆ ಹೊರಗಡೆ ಬರಬೇಕಂತ ಮನಸ್ಸಾಗಂಗಿಲ್ಲ, ಅಷ್ಟು ಚಂದ ಐತಿ. ಸಂಜೆಗೆ ಮಳೆ ಬಂದು ಸ್ಟಾಪ್ ಆಗಿತ್ತು. ಹನುಮಪ್ಪನ ದರ್ಶನನೂ ಮುಗ್ದಿತ್ತು. ಕ್ಲೈಮೇಟ್ ಕೋಲ್ಡಾಗಿ ಚಿಲ್ಡಾಗಿ ಮಸ್ತ್ ಇತ್ತು. ಹಾಗಾಗಿ ಗಿರ್ಮಿಟ್ ಮಿರ್ಚಿ ತಿನ್ಬೇಕಂತ ಹೇಳಿ ಫೈನಲಿ ನಮ್ಮ ಹುಬ್ಳಿಯ ಸ್ಪೆಷಲ್ ಗಿರ್ಮಿಟ್ ಮಿರ್ಚಿನ ತಿಂದು ಇವತ್ತಿನ ವ್ಲಾಗನ್ನ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು.